ಅವ್ನು ನಿರಪರಾಧಿ ಅಂತ ಪ್ರೂವ್ ಮಾಡಬೇಕು ಅಂದರೆ ಅವನಿಗೆ ಉಳಿದಿರೋದು ಇದೊಂದೇ ದಾರಿ. ಈಗ ಅದ್ರ ಬಗ್ಗೆ ಮಾತಾಡಿ ಏನು ಪ್ರಯೋಜನ ಇಲ್ಲ. ಸಂಜೆ ಒಳಗೆ ಆದಿ ಜೈಲಿಗೆ ಹೋದ ಅನ್ನೋ ಸುದ್ದಿ ನಿಮ್ಮ ಕಿವಿಗೆ ಬಿದ್ದೇ ಬೀಳುತ್ತೆ. ನೋಡಿ ಆರ್ತಿ ಅವರೇ, ನಾನು ಹೀಗೆ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊ. ನನಗೆ ಮನ್ಸಿಗೆ ಅನ್ಸಿದ್ದನ್ನ ನೇರವಾಗಿ ಹೇಳ್ತಾ ಇದ್ದೀನಿ. ನಿಮ್ಮ ಮಗ ಆದಿ ಇದನಲ್ಲ, ಅವನು ಖಂಡಿತ ನಂಬಿಕೆಗೆ ಯೋಗ್ಯನಾದ ವ್ಯಕ್ತಿ ಅಲ್ಲ. ಇನ್ಮೇಲಾದರೂ ಅವನು ಪರ ವಹಿಸ್ಕೊಂಡು ಮಾತಾಡೋದನ್ನ ಬಿಡಿ. ಇದರಿಂದ ನಿಮಗೂ ನೆಮ್ಮದಿ ಸಿಗುತ್ತೆ, ಈ ಮನೆಯಲ್ಲೂ ಶಾಂತಿ ನೆಲೆಸುತ್ತೆ. ನನಗೆ ಇವಾಗ ಅವಕಾಶ ಸಿಕ್ಕಿದೆಯಮ್ಮ, ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಕ್ಕೆ. ಪ್ರೂವ್ ಮಾಡ್ತೀನಿ. ನಾನು ಕೊಲೆ ಮಾಡೀನಿ ಅಂತ ತಾನೆ ನೀವ್ ನನ್ನಿಂದ ದೂರ ಇರೋದು. ನಾನು ನಿರಪರಾಧಿ ಅಂತ ಪ್ರೂವ್ ಮಾಡಿದ್ರೆ ನೀವು ನನ್ನ ಜೊತೆ ಬರ್ತೀರಾ? ಈ ಮನೆ ಬಿಟ್ಟು ಬರ್ತೀರಾ? ಅಮ್ಮ, ಇವತ್ತು ಡೇಟ್ 16, ಮುಂದಿನ ತಿಂಗಳು 15 ಒಳಗೆ ನೀನ್ ನನ್ನ ಜೊತೆ ಬರಕ್ಕೆ ರೆಡಿ ಆಗಿರ್ಬೇಕು. ಹೇಳ್ಬಿಡು, ಡೇಸ್ನ ಕೌಂಟ್ ಮಾಡಕ್ಕೆ. ಸ್ವಲ್ಪ ಗಾಡಿ ನಿಲ್ಸಪ್ಪ. ಸೂರ್ಯರೇ, ನಾನು ಫ್ಯಾನ್ಸಿ ಸ್ಟೋರ್ಗೆ ಹೋಗಿ ಬರ್ತೀನಿ. ಈ ಫೋಟೋ ನೋಡಿದ್ರೆ ಆರೋಪಿ ಆದಿತ್ಯ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕಿರೋದು ಸತ್ಯ ಅನಿಸ್ತಿದೆ. ಯುವರ್ ಆನರ್, ನಿಮ್ಮ ಕೈಲಿರೋ ಫೋಟೋಗಳು ಫೇಕ್ ಅಂತ ನನ್ನ ಅಭಿಪ್ರಾಯ. ಇವತ್ತಿನ ಟೆಕ್ನಾಲಜಿಲಿ ನಮಗೆ ಬೇಕಾದ ರೀತಿಯಲ್ಲಿ ಡಿಸೈನ್ ಮಾಡಬಹುದು. ಅಂಥದ್ರಲ್ಲಿ ಇದು ಒಂದು ಅಂತ ನನಗನ್ನಿಸ್ತಾ ಇದೆ. ತಮ್ಮ ಕೈಲಿರೋ ಫೋಟೋಗಳು ನಿಜವಾದ ಫೋಟೋಗಳು ಅಥವಾ ಇವರು ಸೃಷ್ಟಿಸಿರೋ ಫೋಟೋಗಳು ಅಂತ ತಜ್ಞರನ್ನ ಕರೆಸಿ ಪರಿಶೀಲಿಸಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಡಿಫೆನ್ಸ್ ಲಾಯರ್ ಅವರು ತಮ್ಮ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸಿ ಪರಿಶೀಲನೆಗಾಗಿ ಸಮಯವನ್ನ ವ್ಯರ್ಥ ಮಾಡಿಸಿ ಅಷ್ಟರಲ್ಲಿ ಸಾಕ್ಷಿಗಳ ಮನವೊಲಿಸೋದಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಸುತ್ತೆ. ಅದಕ್ಕೆ ಆದಷ್ಟು ಮುಂದೂಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನ್ಯಾಯಾಲಯ ಇದಕ್ಕೆ ಅವಕಾಶ ಕೊಡದೆ ಕೂಡಲೇ ಅವರ ಜಾಮೀನನ್ನ ರದ್ದುಪಡಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಇವರ ಹಾಗೆ ಮಾಡಿದ್ರೆ ಅದು ಆ ಥರದ ನಿರ್ಧಾರ ಆಗುತ್ತೆ ಮಹಾಸ್ವಾಮಿ. ಇದು ಸಂಪೂರ್ಣವಾಗಿ ನನ್ನ ಕಕ್ಷಿದಾರರಾದ ಆದಿತ್ಯ ಅವ್ರನ್ನ ಸಿಕ್ಕಾಕಿಸಲೇಬೇಕು ಅಂತ ಮಾಡಿರೋ ತಂತ್ರ. ಸಾಕ್ಷಿಗಳನ್ನ ಕರೆಸ್ಬಿಟ್ರೆ ಇವತ್ತೇ ತೀರ್ಪು ಆಗೋಗ್ಲಿ. ಸಾಕ್ಷ್ಯಗಳು ಇವತ್ತು ಲಭ್ಯ ಇಲ್ಲ ಇವರ. ಹಾಗಾಗಿ ವಿಚಾರಣೆಗೆ ಅನುಮತಿ ಮಾಡಿಕೊಟ್ಟು ಸಾಕ್ಷಿಗಳಿಗೆ ಸಮನ್ಸ್ ನೀಡೋದಕ್ಕೆ ಅನುಮತಿ ಕೊಡಬೇಕು ಅಂತ ಕೇಳ್ಕೊಳ್ತೇನೆ ಇವರ. ಮೇಲ್ನೋಟಕ್ಕೆ ಆದಿತ್ಯ ಎಂಬ ಆರೋಪಿ ಸಾಕ್ಷಿಗಳನ್ನ ಹೆದರಿಸುವ ಪ್ರಯತ್ನ ಪಟ್ಟಿರುವುದು ಸತ್ಯ ಎನಿಸಿದರೂ ಕೂಡ ಅದರ ಸತ್ಯಾಸತ್ಯತೆಯ ಪರೀಕ್ಷೆ ಅವಕಾಶ ಕಲ್ಪಿಸಿಕೊಟ್ಟು ಸಾಕ್ಷಿಗಳಿಂದ ಹೇಳಿಕೆಯನ್ನ ಪಡೆಯಲು ಮುಂದಿನ ಗುರುವಾರ ದಿನಾಂಕ ನಿಗದಿ ಮಾಡಲಾಗಿದೆ. ಹಾಗೆ ಆದಿತ್ಯ ಅವರು ಸಾಕ್ಷಿಗಳನ್ನ ಹೆದರಿಸುವ ಸಾಧ್ಯತೆ ಇರುವುದರಿಂದ ಅವರ ಬಗ್ಗೆ ಆರಕ್ಷಕರು ನಿಗಾ ವಹಿಸುವುದು ಒಬ್ಬ ದಪೇದಾರನನ್ನ ಆರೋಪಿ ಆದಿತ್ಯನ ಜೊತೆ ಸದಾ ಇರಬೇಕೆಂದು ನ್ಯಾಯಾಲಯ ಆದೇಶಿಸುತ್ತದೆ. ಮುಂದಿನ ಗುರುವಾರ. ನೆಕ್ಸ್ಟ್. ಥ್ಯಾಂಕ್ ಯು ಯುವರ್ ಆನರ್.